ನಿಜಾಚರಣೆ ಕಾರ್ಯಕ್ರಮವನ್ನು ಮೈಸೂರಿನಲ್ಲಿ ಇದೇ ಮೊದಲ ಬಾರಿಗೆ ಜಾಗತಿಕ ಲಿಂಗಾಯತ ಮಹಾಸಭಾ ಒಂದು ಈ ಕಾರ್ಯಕ್ರಮವನ್ನು ಕೈಗೊಂಡಿದೆ. ಮೊದಲನೇದಾಗಿ ಜಾಗತಿಕ ಲಿಂಗಾಯತ ಮಹಾಸಭಾದವರು ಕಿರುಪರಿಚಯವನ್ನು ಮಾಡಿ ಮುಂದೆ ಮಾತನಾಡಲಿದ್ದೇನೆ. ಜಾಗತಿಕ ಲಿಂಗಾಯತ ಮಹಾಸಭಾ ಇದರ ಒಂದು ಮೂಲ ಉದ್ದೇಶ ಏನಪ್ಪ ಅಂದರೆ, ಲಿಂಗಾಯತ ಧರ್ಮವನ್ನು ಸಂವಿಧಾನಾತ್ಮಕವಾಗಿ ಸ್ವತಂತ್ರ ಧರ್ಮವೆಂದು ಪರಿಗಣಿಸಲ್ಪಡಲು ಹಾಗೂ ಲಿಂಗಾಯತ ಧರ್ಮೀಯರಿಗೆ ಭಾರತಾದ್ಯಂತ ಇರುವ ಎಲ್ಲ ಲಿಂಗಾಯತರಿಗೆ ಅಲ್ಪಸಂಖ್ಯಾತರ ಸ್ಥಾನಮಾನವನ್ನು ಕೊಡಿಸತಕ್ಕಂಥದ್ದು. ಇದರ ಜೊತೆಗೆ ಲಿಂಗಾಯತ ಸಮಗ್ರ ಪ್ರಗತಿಗಾಗಿ ಪ್ರಯತ್ನಿಸುವುದು. ಈ ಕಾರಣಕ್ಕೆ 18/2/2024 ಜಾಗತಿಕ ಲಿಂಗಾಯತ ಮಹಾಸಭಾ 2018 ಅದು ತಪ್ಪಾಗಿದೆ, 2017 18/2/2017 ಅಂತ ದಯವಿಟ್ಟು ಅದನ್ನು ತಿಳ್ಕೊಳ್ಳಿ. ಜಾಗತಿಕ ಲಿಂಗಾಯತ ಮಹಾಸಭಾ ಅಧಿಕೃತವಾಗಿ ತನ್ನದೇ ಆದ ನಿಯಮಗಳ ಪ್ರಕಾರ ಒಂದು ನೋಂದಾಯಣೆ ಆಗಿದೆ. ಜಾಗತಿಕ ಲಿಂಗಾಯತ ಮಹಾಸಭಾ ಮೈಸೂರು ಜಿಲ್ಲಾ ಘಟಕದ ಒಂದು ಆಶ್ರಯದಲ್ಲಿ ಒಂದು ದಿನದ ಲಿಂಗಾಯತ ಧರ್ಮದ ವಚನಾಧಾರಿತ ನಿಜಾಚರಣೆ ಕಮ್ಮಟವನ್ನು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿರ್ತಕ್ಕಂಥ ಅರಮನೆ ಪಂಚಗವಿ ಮಠದಲ್ಲಿ ಇದನ್ನು ನಡೆಸಲಿದ್ದೇವೆ. ಮೈಸೂರು ನಗರದಲ್ಲಿ ನಿಜಾಚರಣೆ ಕಮ್ಮಟ ನಡೆಯುತ್ತಿರುವುದಿದೆ. ಮೊದಲು ಮೈಸೂರು ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಸುಮಾರು 1,000ಕ್ಕಿಂತ ಹೆಚ್ಚು ಜನರು ಭಾಗವಹಿಸುವ ನಿರೀಕ್ಷೆ ಇದೆ. ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ, ಭೂ ಹಗರಣಕ್ಕೆ ಸಿಕ್ಕೊಂಡು ವಿರಕ್ತ ಸಂಪ್ರದಾಯದ ಪಂಚಗವಿ ಮಠದಲ್ಲಿ 2020ರಲ್ಲಿ ಸರ್ಕಾರಕ್ಕೆ ಈ ಮಠವನ್ನು ಹಸ್ತಾಂತರ ಆಯಿತು. ಮೈಸೂರು ಮಹಾರಾಜರ ಆಶ್ರಯದ ಅಭಿವೃದ್ಧಿಯಾಗಿದ್ದ ಮಠದ ಭೂಮಿ ಅಧಿಕೃತವಾಗಿ ಬಡಾವಣೆಗಳಾಗಿ ಪರಿವರ್ತನೆಯಾದ ಮೇಲೆ ಸರ್ಕಾರ ತನಿಖೆ ಆರಂಭಿಸಿ ಆಡಳಿತಾಧಿಕಾರಿಯನ್ನು ನೇಮಿಸಿದೆ. ಸರಿಯಾದ ನಿರ್ವಹಣೆ ಇಲ್ಲದೆ ಮಠದ ಭವ್ಯವಾದ ಕಟ್ಟಡ ಆಗ 3 ವರ್ಷದ ಹಿಂದೆ ಮಳೆಗೆ ಕುಸಿದಿತ್ತು. ಹಗರಣದ ನಂತರ ಮೊದಲನೇ ಬಾರಿ ಮಠದಲ್ಲಿ ಕಾರ್ಯಕ್ರಮ ನಡೆಯುತ್ತಿರುವುದು ಭಕ್ತಾದಿಗಳಿಗೆ ಹೊಸ ಉತ್ಸಾಹ ತುಂಬಿದೆ. ಹತ್ತಿರದ ಗೌರಿಶಂಕರ ನಗರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಭಾಗವಹಿಸಲಿದ್ದಾರೆ. ಒಂದು ಲಿಂಗಾಯತ ಧರ್ಮದ ವಚನಾಧಾರಿತ ನಿಜಾಚರಣೆ ಕಮ್ಮಟವು ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಚಿದಾನಂದ ಮಹಾಸ್ವಾಮಿಗಳು ಹೊಸಮಠ ಮೈಸೂರು ಇವರು ವಹಿಸಲಿದ್ದಾರೆ. ಸಾನ್ನಿಧ್ಯ ಪುರುಷಾಂತ ಮಹಾಸ್ವಾಮಿಗಳು ಉದಯಮಠ ಮೈಸೂರು. ಉದ್ಘಾಟನೆಯನ್ನು ಪೂಜ್ಯರಾದ ವಿದ್ವಾನ್ ಸಿದ್ದಮಠ ಮಹಾಸ್ವಾಮಿಗಳು ನೀಲಕಂಠಮಠ ಮೈಸೂರು. ಮುಖ್ಯ ಅತಿಥಿಗಳಾಗಿ ಕೆ.ಆರ್. ರಕ್ಷಿತ್ರವರು ಕೆ.ಎಸ್. ಉಪವಿಭಾಗಾಧಿಕಾರಿಗಳು ಮೈಸೂರು ಹಾಗೂ ಆಡಳಿತಾಧಿಕಾರಿಗಳು ಪಂಚಗವಿ ಮಠ ಮೈಸೂರು. ಈ ಒಂದು ವೇದಿಕೆ ಕಾರ್ಯಕ್ರಮ 9:30ರಿಂದ 10:15ರವರೆಗೆ ಒಂದು ವೇದಿಕೆ ಕಾರ್ಯಕ್ರಮ ನಡೀತದೆ. ಹಾಗೆ ಬೆಳಗ್ಗೆ 10:15ರಿಂದ 10:15 ರುದ್ರಪ್ಪ ಅಂತ ಹೇಳಿ ನಾವು ರಾಯಚೂರಿನಿಂದ ಅನುಭವಿಗಳು ಅವರು ಅಷ್ಟಾವರಣ ಹಾಗೂ ಪಂಚಾಕ್ಷರ ಪರಿಚಯವನ್ನು ಮಾಡಿಕೊಡಲಿದ್ದಾರೆ. ಬೆಳಗ್ಗೆ 11:15ರಿಂದ 12ರವರೆಗೆ ಶರಣ ಎಂ ಸಂಗೊಳ್ಳಿ ಅಂತೇಳಿ ಅವರು ಬೆಳಗಾವಿ ಕಡೆಯವರು, ಅವರು ಲಿಂಗಾಯತ ಧರ್ಮದ ಆಚರಣೆಗಳು ಹಾಗೂ ಸಂಸ್ಕಾರದ ಪರಿಚಯವನ್ನು ಮಾಡಿಕೊಡಲಿದ್ದಾರೆ. ಮಧ್ಯಾಹ್ನ 12ರಿಂದ 12:15 ಅಲ್ಪ ವಿರಾಮ. ನಂತರ ಮಧ್ಯಾಹ್ನ 12:15ರಿಂದ 1ರವರೆಗೆ ಶರಣ ಎಸ್ ಅರ್ಬಾವಿ ಅವರು, ಇವರು ಕೂಡ ಉತ್ತರ ಕರ್ನಾಟಕದವರು. ಇವರು ಕಲ್ಯಾಣ ಕರ್ನಾಟಕ ಮಹೋತ್ಸವದ ಚಿಂತನ ಹಾಗೂ ಕಾರ್ಯವಿಧಾನದ ಬಗ್ಗೆ ಮಾತನಾಡಿದ್ದಾರೆ. ಮಧ್ಯಾಹ್ನ 1ರಿಂದ 2ರವರೆಗೆ ಸಂಗೊಳ್ಳಿ ಮತ್ತು ಅರ್ಬಾವಿ ಅವರಿಂದ ಗರ್ಭಕ್ಕೆ ಲಿಂಗಧಾರಣೆ ಮತ್ತು ನಾಮಕರಣದ ಬಗ್ಗೆ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಿದ್ದಾರೆ. ಮಧ್ಯಾಹ್ನ 2ರಿಂದ 3ರವರೆಗೆ ಪ್ರಸಾದವಿರುತ್ತದೆ. ಹಾಗೆ ಮಧ್ಯಾಹ್ನ 3ರಿಂದ 4ರವರೆಗೆ ರುದ್ರಾಪಣದಿಂದ ಷಡ್ಸಲ ಸಿದ್ಧಾಂತದ ಬಗ್ಗೆ ಕಾರ್ಯಕ್ರಮ ನಡೆಸಲಿದ್ದಾರೆ. ಸಂಜೆ 4ರಿಂದ 4:30ರವರೆಗೆ ಅರ್ಬಾವಿ ಅವರಿಂದ ಇದರ ಆಚರಣೆಗಳ ಮತ್ತು ಸಂಸ್ಕಾರ ಬಗ್ಗೆ ಅವರು ನಡೆಸಿಕೊಳ್ಳಲಿದ್ದಾರೆ. 4:30ರಿಂದ 5:15ರವರೆಗೆ ಸಂಗೊಳ್ಳಿಯವರಿಂದ ಅಂತ್ಯ ಸಂಸ್ಕಾರ ಮತ್ತು ಸ್ಮರಣೋತ್ಸವದ ಬಗ್ಗೆ ಅವರು ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ. ಸಂಜೆ 5:15ರಿಂದ ಸಮಾರೋಪದಲ್ಲಿ ಪೂಜ್ಯ ಶ್ರೀ ಬಸವಯ್ಯಗಳಿಂದ ಈ ಒಂದು ಕಾರ್ಯಕ್ರಮ ಮೊದಲನೇ ಬಾರಿಗೆ ಮೈಸೂರಿನಲ್ಲಿ ನಡೀತಾ ಇರೋದ್ರಿಂದ ತಮ್ಮ ಮಾಧ್ಯಮ ಮಿತ್ರರು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಇದನ್ನು ಪ್ರಚಾರಪಡಿಸಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳುತ್ತೇವೆ. ಹಾಗೆ ತಾವು ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನೆರವೇರಬೇಕು ಅಂತೇಳಿ ನಮ್ಮಲ್ಲಿ ವಿನಂತಿಸುತ್ತೇವೆ.